2013ರಲ್ಲಿ 13ರಿಂದ ಏನು ಆಗಲಿಲ್ಲ. ಅವ್ರ ಸರ್ಕಾರ ಹೊರಬೇಕು. 13ರಿಂದ 18ರವರೆಗೂ ಕೂಡ ನಮ್ಮ ಸರ್ಕಾರ, 18ರವರೆಗೂ ಕೂಡ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳಿಲ್ಲ. 18 ಆದ ನಂತರ ನಮ್ಮ ಸಮ್ಮಿಶ್ರ ಸರ್ಕಾರ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನಾವೆಲ್ಲೋ ಕೂತಿದ್ದೋ ಬಲವಂತ ಬಂದ್ಬಿಟ್ಟು ನಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರು. ಬೇಡ ಅಂದ್ರೆ ಮುಖ್ಯಮಂತ್ರಿ ಮಾಡಿ ಅಂತ ಬೇಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಹಲವಾರು ಬಾರಿ ವಿಚಾರಗಳನ್ನ ಹೇಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗದ ರೈತರು ಕುಮಾರಸ್ವಾಮಿ ಅವರ ಹತ್ರ ಹೋಗಿ ಎಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ರೈತರು ಅಲ್ಲೇ ಪ್ರತಿಭಟನೆ ಮಾಡತಕ್ಕಂಥ ಸ್ಥಳದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯ ನಾಯಕರಾಗಿ ಹೋದಂತ ಸಂದರ್ಭದಲ್ಲಿ ದಯಮಾಡಿ ಇದನ್ನ ಬಿಡಿಸ್ವಾಮಿ ಅಂತ ಹೋಗಿ ಕೇಳಿಕೊಂಡ್ರು. ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಯೋಜನೆ, ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾದಂತ ಉದಾಹರಣೆ ಇದೆ. ಬೇಕಾದ್ರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮಶೋಧನೆ ಮಾಡ್ಕೋಬೇಕು. ಈ ಮಾತನ್ನ ಹೇಳಿದೀವಿ ಇರುವಂತ ನಂತರ ಅದೇ ರೈತರು ದೊಡ್ಡಗೌಡ ಹೋಗ್ತಾರೆ. ನಿಮ್ ಮಗ 2ನೇ ಸಾರಿ ಈ ಒಂದು ಕರ್ಮಕಾಂಡಕ್ಕೆ ಕಾರಣಕರ್ತರಾದಂತ ನಿಮ್ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗವ್ರೆ. ಎಲ್ಲ ಸದಾನಂದ ಗೌಡರು ಎಲ್ಲವನ್ನು ಕೂಡ ರೆಡ್ ಝೋನ್ ಇಂದ ಬಿಡುಗಡೆ ಮಾಡಿದ್ದಾರೆ. ದಯಮಾಡಿ ನಿಮ್ ಮಗನಿಗೆ ಹೇಳಿ, ಮುಖ್ಯಮಂತ್ರಿಗೆ ಹೇಳಿ, ದಯಮಾಡಿ ನೀವು ಅದನ್ನ ಬಿಡಿಸಬೇಕು, ರೆಡ್ ಝೋನ್ ಇಂದ ಬಿಡಿಸಿ ನಮಗೆ ನ್ಯಾಯ ಕೊಡಿಸಬೇಕು ಅಂದಾಗ ಪಾಪ ಅವತ್ತು ದೇವೇಗೌಡರು ಅವತ್ತು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು. ಅವತ್ತು ಗೌಡರು ಯಾವುದೇ ತೀರ್ಮಾನವನ್ನ ಕೊಡಲಿಕ್ಕೆ ಸಾಧ್ಯ ಇರ್ತಲ್ಲ. ನನ್ನ ಮಗ ಏನ್ ಹೇಳ್ತಾರೋ ದಯಮಾಡಿ ಅಂತ ಮಾತನ್ನ ರೈತರಿಗೆ ಹೇಳ್ಕೊಡ್ತಕ್ಕಂಥ ಸ್ಪಷ್ಟವಾದಂತ ಆತ್ಮಾವಲೋಕನ ಮಾಡಬೇಕಾದಂತ ವಿಚಾರ ಸನ್ಮಾನ್ಯ ದೊಡ್ಡಗೌಡರು ಕೂಡ ಆತ್ಮಾವಲೋಕನ ವಿಚಾರ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ.